ನಿಮ್ VBG ಗ್ರಾಮ್ಜಿನಲ್ಲಿ ಇನ್ನೂ ರೂಲೇ ಫ್ರೇಮ್ ಆಗಿಲ್ಲ. ನಾವೇನು ಯಾವ ರಾಜ್ಯದಲ್ಲೂ ಕೂಡ ಏನ್ ಮಾಡಬೇಕು ಉದ್ಯೋಗ ಖಾತ್ರಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನನೇ ಬಂದಿಲ್ಲ. ಅದನ್ನು ಕೂಡ ಹಿಂದಿನ ಏನ್ ಮನ್ರೇಗಾ ಇದೆ ಅದಕ್ಕೆ ಎಷ್ಟು ಅಲೋಕೇಶನ್ ಬೇಕಾಗಿದೆ ನಮ್ದು ಅಷ್ಟಿಟ್ಟಿದೀವಿ. ವಿಶೇಷ ನಿಮ್ಮ ಕೇಂದ್ರ ಸರ್ಕಾರದ VB ಗ್ರಾಮ್ಜಿ ರೂಲ್ಸ್ ಯಾವಾಗ ಬರುತ್ತೆ, ಅನುಷ್ಠಾನ ಯಾವಾಗ ಮಾಡಬೇಕು? 12 ಕೋಟಿ ಜನ ಪ್ರತಿದಿನ ರಾಷ್ಟ್ರದಲ್ಲಿ ದುಡಿತಾ ಇದ್ದಾರೆ, ಕ್ಲಾರಿಟಿನೇ ಇಲ್ಲ ಇಲ್ಲಿ. ನಿಮ್ ಕೇಂದ್ರ ಸರ್ಕಾರ ಏನ್ ಹೇಳ್ತದೆ, ನಾವು ಏನಾದ್ರೂ ಹೊಸ ಯೋಜನೆ ನಾವು ತರಬೇಕಂದ್ರೂ ಕೂಡ VBG ಗ್ರಾಮ್ಜಿ ಅಡಿನಲ್ಲೇ ತರಬೇಕು ಅಂತ. ಏನ್ ಮಾಡೋದು? ಅಕೌಂಟ್ಸ್ ಕ್ಲೋಸ್ ಇಟ್ಟಿದೀವಿ. ನಿಮ್ ಈಗ VBG ಗ್ರಾಮ್ಜಿದು ಏನ್ ಹಣೆ ಬರ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗಾನ ಗೊತ್ತಿದ್ರೆ ನಮ್ಗೆ ಹೇಳಿ. ರೂಲ್ಸ್ ಇಲ್ಲ, ಯಾವಾಗ ಅನುಷ್ಠಾನ ಮಾಡ್ತಾ ಇದ್ರಂತ ಇಲ್ಲ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ ರಾಜ್ಯ ಅಲ್ಲ, ಗುಜರಾತ್ ಏನ್ ಮಾಡ್ತಾ ಇದಾರೆ ಅದು ತಿಳ್ಕೊಳ್ಳಿ. ಆಂಧ್ರ ಪ್ರದೇಶದವರಂತೂ ಪತ್ರ ಬರೆದ್ಬಿಟ್ಟಿದಾರಣ, ನಮ್ಗೆ ಇದು ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ಲ, ಹೆಚ್ಚು ದುಡ್ಡು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ದಯವಿಟ್ಟು ಇದು ಸ್ಟೇಟ್ ಸ್ಕೀಮ್ ಅಲ್ಲ, ಇದು ಸೆಂಟ್ರಲ್ ಸ್ಕೀಮು. ನಾವು ಸಹಕಾರ ಮಾಡ್ತಾ ಇದೀವಿ ಅದಕ್ಕೆ. ಸೊ ಇದಕ್ಕೆ ಏನ್ ಅನುದಾನ ಇಡಬೇಕು ಅದು ಇಟ್ಟಿದೀವಿ. ಏನ್ 60-40 ಅಂತ ಹೇಳ್ತಾ ಇದಾರಲ್ಲ, ವಾಟ್ ಇಸ್ ಇಟ್? ಅಲ್ಲ, ಅಲೋಕೇಶನ್ ಕೊಡ್ಲಿ ದಯವಿಟ್ಟು ಸರ್. ಅವರು ಅಲೋಕೇಶನ್ ಮಾಡಿದ್ಮೇಲೆ ಅಲ್ವಾ ಸರ್ ನಮ್ಗೆ ಗೊತ್ತಾ, ಅವ್ರು ಮಾನವ ದಿನ ಅಲೋಕೇಶನ್ ಮಾಡ್ತಾರೆ, ಮಾನವ ದಿನ ಕೊಡ್ತಾರೆ, ಅದ್ರ ಮೇಲೆ ಅಲೋಕೇಶನ್ ಮಾಡ್ಬೇಕಲ್ಲ. ಕೇಂದ್ರ ಸರ್ಕಾರ ನಾವೇನ್